ನೋಡಿ, ಈಗಾಗಲೇ ನಾನು ಹೇಳಿದ್ದೀನಿ. ಈಗ ಅದಾನಿ ಅವರು ಸಾಕಷ್ಟು ಕೆಲಸಗಳು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅದಾನಿ ಪವರ್ದಿದೆ, ಅದಾನಿ ಸಿಮೆಂಟ್ಸ್ದಿದೆ, ಒಂದೆರಡು ಏರ್ಪೋರ್ಟು ಅವರೇ ನಡೆಸ್ತಾ ಇದ್ದಾರೆ. ನಮ್ಮ ಆಕ್ಷೇಪ ಏನು ಅಂದ್ರೆ, ಕೇಂದ್ರ ಸರ್ಕಾರದ ನೀತಿಗಳೇನಿದೆ ಅದು ಬರೇ ಇಬ್ರು ಉದ್ಯಮಿಗಳಿಗೆ ಬೆನಿಫಿಟ್ ಮಾಡೋಂಗೆ ಆಗ್ತಾ ಇದೆ ಹೊರತು ಈಕ್ವಲ್ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ತಾ ಇರೋದು. ಈಗ ಅದಾನಿ ಅವರು ಇಲ್ಲಿ ಬಂದು ಕೆಲವು ಪ್ರಾಜೆಕ್ಟ್ಗಳಿಗೆ L1 ಇದ್ದಾರೆ, ಪಾರದರ್ಶಕವಾಗಿ ಟೆಂಡರ್ ಆಗಿರೋದು. ನಾವು ಮನ್ಸು ಬಂದಂಗೆ ಟೆಂಡರ್ ಕೊಡ್ಲಿಕ್ಕಾಗಲ್ಲ. ನಾವು ನಾವು ಬೇರೆ ಕಾಂಟ್ರಾಕ್ಟರಿಗೆ ಕೊಟ್ಟಿದ್ರೆ ನೀವು ಹೇಳ್ತಾ ಇದ್ರಿ, ಇಲ್ಲಪ್ಪ ನೀವು 4G ಎಕ್ಸಾಮ್ಷನ್ ತಗೊಳಕ್ಕಾಗಲ್ಲ, ಇದರಲ್ಲಿ ಏನೋ ಒಂದು ನೀವು ಹಗರಣ ಮಾಡಿದ್ದೀರ ಅಂತ. ಈಗ ಟ್ರಾನ್ಸ್ಪರೆಂಟ್ ಪ್ರೋಸೆಸ್ನಲ್ಲಿ ಅವ್ರು L1 ಇದ್ದಾರೆ, ಸಹಜವಾಗಿ ಬಂದು ಇಲ್ಲಿ ಭೇಟಿ ಆಗ್ತಾರೆ. ಯಾಕಂದ್ರೆ ಬಹಳ ಬೆಂಗಳೂರಿಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದು ಫಾರ್ ಅಸ್ ಈಸ್ ನಥಿಂಗ್ ಬಟ್ ಅ ಗವರ್ಮೆಂಟ್ ಕಾಂಟ್ರಾಕ್ಟರ್, ಇಟ್ ಇಸ್ ನಥಿಂಗ್ ಬಟ್ ಅ ಟ್ರಾನ್ಸಾಕ್ಷನಲ್ ಕಾಂಟ್ರಾಕ್ಟರ್. ಇದಕ್ಕೇನು ಸಂಬಂಧ? ಈಗ ಬಿಜೆಪಿ ಅವ್ರಿಗೆ ತಾವು ಕೇಳಬೇಕು. ಈಗ ಅದಾನಿಗೆ ಸಿಕ್ಕಿದೆ ಅಲ್ಲ ಕಾಂಟ್ರಾಕ್ಟು, ಈಗ ಟನಲ್ ರೋಡ್ ಬೇಕಾಗಿದೆಯಾ ಬೇಕಾಗಿಲ್ಲ ಅಂತ ಅವ್ರಿಗೆ ಕೇಳಬೇಕಲ್ಲ ತಾವು. ವಿ ಆರ್ ವೆರಿ ಕ್ಲಿಯರ್, ಇದು ಮಹತ್ವಾಕಾಂಕ್ಷಿ ಯೋಜನೆ ಬೆಂಗಳೂರಿಗಿದೆ, ನಮ್ಮ ರಾಜ್ಯಕ್ಕಿದೆ. ಯಾರು ತಗೊಂಡ್ರೆ ನಮಗೆ ಗುಣಮಟ್ಟದಂತ ಕೆಲಸ ಆಗ್ಬೇಕಷ್ಟೇ. ಇದು ಬಿಟ್ಟು ಅದು ಅದಾನಿನೇ ತಗೊಳ್ಳಿ, ಅಂಬಾನಿನೇ ತಗೊಳ್ಳಿ, ಏನಾದರೂ ಪಾರದರ್ಶಕವಾಗಿ ತಗೊಳ್ಳಿ ಅಷ್ಟೇ. ನಮ್ಮ ತೆರಿಗೆ ದುಡ್ಡು ಏನಿದೆ ಅದನ್ನ ಸರಿಯಾಗಿ ಉಪಯೋಗ ಆಗಬೇಕು. ಅದು ಬಿಟ್ರೆ ಬೇರೆ ನಮ್ದೇನು ಇಂಟೆನ್ಷನ್ ಇಲ್ಲ. ಈಗ ಮನೆ ನೋಡಿ, ಈಗ ಮನೆಗೆ ಬಂದಾಗ ನಾವು ಏನ್ ಹೇಳಕ್ಕಾಗ್ತದೆ ಇವ್ರೆ? ಈಗ ನೀವು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತೀನಿ, ಬೇಡ ಅಂತೀರಾ ನೀವು? ಅದು ಬೇರೆ. ನೀವು ವೆನ್ ಯು ಆರ್ ಗವರ್ಮೆಂಟ್ ಕಾಂಟ್ರಾಕ್ಟರ್, ಈಗ ನಿನ್ನೆ ನೋಡಿದೆ, ಕೆಲವು ಜನ ಹೇಳ್ತಾ ಇದ್ರು ಮನೆಗೆ ಯಾಕೆ ಆಫೀಸಿಗೆ ಕರಿಬೋದು. ನಿನ್ನೆ ಸಂಡೇ ಇತ್ತಲ್ಲಪ್ಪ, ನಿನ್ನೆ ರಜಾ ಇತ್ತು, ಮೊನ್ನೆ ರಜಾ ಇತ್ತು. ಹಾಗಾಗಿ ಅದಕ್ಕೇನು ಈಗ ಮೀಟ್ ಮಾಡಿದ್ರು ಕಷ್ಟ, ಮಾಡಿಲ್ಲ ಅಂದ್ರೂ ಕಷ್ಟ. ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ನಮ್ಮ ದೇಶದಲ್ಲಿ ಮೊನೋಪಲಿ ನಡೀತಾ ಇದೆ ಇಬ್ರು ಉದ್ಯಮಿಗಳದು. ಕೇಂದ್ರ ಸರ್ಕಾರದ ನೀತಿಗಳನ್ನ, ಯೋಜನೆಗಳನ್ನ ತಿರ್ಚಿ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಂಥದ್ದು ಯಾವುದೇ ರೀತಿಯಾಗಿ ಒನ್ ಸೈಡೆಡ್ ಅವರಿಗೆ ಫೇವರ್ ಮಾಡುವಂತ ಕಾಮಗಾರಿಗಳು ಅಥವಾ ಟೆಂಡರ್ಗಳು ನಾವು ಕೊಟ್ಟಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ನೋಡಿ, ನಾವು ಅವ್ರ ಮನೆ ಬಾಗ್ಲಿಗೆ ಹೋಗಿಲ್ಲ ಅಂದ್ರೆ ಸಾಕಲ್ವಾ? ಸರ್ಕಾರ ಅವ್ರ ಮನೆ ಬಾಗ್ಲಿಗೆ ಹೋಗ್ತಾ ಇಲ್ಲ ಅಲ್ಲ, ಅವ್ರು ಸರ್ಕಾರದ ಹತ್ರ ಬರ್ತಾ ಇದ್ದಾರೆ. ಏನಕ್ಕೆ? ಬಿಕಾಸ್ ದೇ ಒನ್ ದ ಕಾಂಟ್ರಾಕ್ಟ್ಗಿಂತ ಮುಂಚೆ ಬಂದು ಭೇಟಿ ಆಗಿದ್ರೆ ಮತ್ತೆ ಅದಕ್ಕೂ ಜನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು. ಸೊ ಇದು ಯಾರ್ದು ಮನವೊಲಿಸಕ್ಕೆ ನಾವು ಏನು ಪ್ರಯತ್ನ ಮಾಡ್ತಾ ಇಲ್ಲ. ವಿ ಆರ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ಜನರಿಗೆ ಏನು ಒಳ್ಳೇದಾಗುತ್ತೆ ಅಷ್ಟೇ ನಾವು ಮಾಡ್ತಾ ಇರೋದು, ಪಾರದರ್ಶಕವಾಗಿ ಮಾಡ್ತಾ ಇರೋದು. ಜ್ಞಾನೇಂದ್ರ ಕುಮಾರ್ ಅವರಿಗೆ ಪತ್ರ ಬರೆದಿರೋದು, ರಜೆ ಕೋರಿ ಪತ್ರ ಬರೆದಿದ್ದು ನಾನು ಮೊನ್ನೆನೇ ಹೇಳಿದ್ನಲ್ಲ ಇವರೇ ತಮಗೆ. ಶನಿವಾರನೇ ತಾವೆಲ್ಲ ನನಗೆ ಕೇಳಿದಾಗ ನಾನು ಏನ್ ಹೇಳಿದೆ? ಅವರ ಅಫಿಷಿಯಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಗೊಂದಲ ಆಗಿದೆ. ಅವರು ಒಂದು ರಜಾ ಅಂತ ಕೇಳಿದ್ದಾರೆ, ಅವರ ತಂದೆಯವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿದೆ ಅಂದ್ಬಿಟ್ಟು ಅವರು ಊರಿಗೆ ಹೋಗಿದ್ದಾರೆ ಅಂತ ನಾನು ಹೇಳಿದೆ. ಅವತ್ತೇ ಅವರೇ ನನಗೂ ಮಾತಾಡಿ, ಇಲ್ಲ ಸರ್ ಹಿಂಗಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟರಲ್ಲಿ ಇವತ್ತು ನಿನ್ನೆ IT ED ರೇಡ್ ಕೂಡ ಅವರ ಅಫಿಷಿಯಲ್ ಕ್ವಾರ್ಟರ್ಸ್ನಲ್ಲಿ ಮೇಲೆ ಆಗಿದೆ. KPSC ಹಗರಣದಲ್ಲಿರ್ಬೋದು ಅಥವಾ ಬೇರೆ ಇದರಲ್ಲಿರ್ಬೋದು ಸರ್ಕಾರ ರಾಜಿ ಮಾಡುವಂಥದ್ದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಸ್ಪೆಷಲಿ KPSCನಲ್ಲಿ ಅದು ಚೇರ್ಮನ್ನೇ ಇರಬಹುದು, IAS ಆಫೀಸರೇ ಇರಬಹುದು, ಬೇರೆ ಯಾವ ಅಧಿಕಾರಿಗಳನ್ನ ಇರಬಹುದು ಅಥವಾ ಹೊರಗಿನವ್ರು ಇರಬಹುದು, ನಾವು ಕಾನೂನಾತ್ಮಕವಾಗಿ ಅವರಿಗೆ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಇದರಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ, ಯಾರಿಗೂ ರಕ್ಷಣೆ ಇಲ್ಲ. ನಮಗೆ ಯುವಕರ ಭವಿಷ್ಯವನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ದಾಗಿದೆ. ವಿ ಆರ್ ಗೋಯಿಂಗ್ ಟು ಡೂ ದಟ್. ಸೊ ನೀವೇನು ಹೇಳ್ತಾ ಇದ್ದೀರಾ, ಪತ್ರ ಬರೆದಿದ್ದು ಅದು ಮೊನ್ನೆ ನಾನು ನಿಮ್ಗೆ ಹೇಳಿದೆ, ಬಹುಶಃ ಇವತ್ತು ಮೀಡಿಯಾದಲ್ಲಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದೆ. ಸೊ ಮಿಸ್ಸಿಂಗ್ ಇರಲಿಲ್ಲ ಅವಾಗ. ನಾವು ಯಾರ ಪರವಾಗೂ ಇಲ್ಲ, ನಾವು ನಮ್ಮ ಯುವಕರ ಭವಿಷ್ಯದ ಪರವಾಗಿದ್ದೀವಿ ಅಷ್ಟೇ. ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾರು? ಈಗ ಮತ್ತೆ ಸರ್ಕಾರ ಆದ್ರೂ ಅದು ಕ್ಲಿಯರ್ ಮಾಡಬೇಕಲ್ಲ ನೋಡಿ. ಇಫ್ ದೇರ್ ಇಸ್ ಅಲ್ಲಿ ಕೋರ್ಟಿಂದ ಏನು ಆದೇಶ ಇಲ್ಲ ಅಲ್ಲ ಸರ್ ನಮಗೆ ನಿಲ್ಲಿಸಿ ಅಂತ.
ನಿನ್ನೆ ಒಂದೊಂದು ಪೇಜ್ ಜಾಹೀರಾತು ಕೊಟ್ಟಿದ್ದಾರೆ. ಅದೇನಿದೆ PWD ಮಿನಿಸ್ಟರ್ ಅವರು ತಮ್ಗೆ ಉತ್ತರ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ. ಎಲ್ಲ ಕೊಟ್ಟಿದ್ದಾರೆ ಸರ್, ಬಟ್ ಅಲ್ಲಿ ಏನಂದ್ರೆ ಟೋಲ್ ಕಟ್ತಾ ಇಲ್ಲ, ಕಾನೂನು. ಅದೇ ಸರ್, ಈಗ ಯಾರು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದಾರೆ ಅವರೇ ಪ್ರಚೋದನೆ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ನಾನು ಹೋಮ್ ಮಿನಿಸ್ಟರ್ ಆಗಿ ನಾನೇ ಪ್ರಚೋದನೆ ಕೊಟ್ರೆ ಸಾರ್ವಜನಿಕರು ಏನ್ ಮಾಡ್ತಾರೆ? ಸಿ, ದಟ್ ಈಸ್ ರಾಂಗ್. ಆಯ್ತು, ಕೋರ್ಟ್ ಅಲ್ಲಿ ಇದೆ, ಟೇಕ್ ಇಟ್ ಅಪ್ ವಿತ್ ಇನ್ ಅ ಲೀಗಲ್ ವೇ. ಕಾನೂನು ಏನಿದೆ ಅದನ್ನ ಪಾಲನೆ ಮಾಡೋಣ. ಆದೇಶ ಬಂದ್ರೆ ಅದಕ್ಕೆ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ. ಆಗ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಉತ್ತರ ನೀಡಿದ್ದಾರೆ. ನೋಡಿ, ಅದು ಹಳೆ ವಿಚಾರ. ಅದು ಒಂದು ಹಿಂದೆ ಹೋದ ವರ್ಷದಂತ ಹೇಳ್ತಾ ಇದ್ದಾರೆ. ಅವರಾಗಲೇ ಅಲ್ಲಿಂದ ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ವರ್ಗಾವಣೆನೂ ಮಾಡಿದ್ದಾರೆ. ನಾನು ಹೇಳ್ದಂಗೆ ಇದು ಇಟ್ ಈಸ್ ನಾಟ್ ಕರೆಕ್ಟ್. ಈ ಯಾರು ರಕ್ಷಕರೇ ಹಿಂಗ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ವ್ಯವಸ್ಥೆನ ಸುಧಾರಣೆ ಮಾಡೋದು ಹೇಗಾಗ್ತದೆ? ಈಗ ಪ್ರಿಸನ್ಗಳಲ್ಲಿ ಮೊಬೈಲ್ ಹೋಗೋದು, ಇವರಿಗೆಲ್ಲ ಹಿಂಗೆ ಫೇವರ್ಸ್ ಮಾಡೋದು, ಇದೆಲ್ಲ ನಮ್ಮವರೇ ಮಾಡ್ತಾರಲ್ಲ. ಇದ್ರೆ ಹೋಗಕ್ ಸಾಧ್ಯನಾ ಹೇಳಿ? ವಿತೌಟ್ ದ ನೋಟಿಸ್ ಆಫ್ ಅವರ್ ಆಫೀಸರ್ಸ್ ಏನೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಇದಕ್ಕೆ ನಾನು ಹೇಳ್ದಾಗೆ ಒಂದು ಕಂಪ್ಲೀಟ್ ಓವರ್ ಆಲ್ ಬೇಕಾಗಿದೆ. ವರ್ಗ ಇಲ್ಲ, ನೋಟಿಸು ಕೊಟ್ಟೆ, ಅವ್ರೇನೋ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವಾಗಲೇ. ಇಟ್ ಇಸ್ ರಾಂಗ್. ನಾನು ಈಗ ಇಂಥ ಇಲ್ಲ ಇಂಥ ಆಬ್ವಿಯಸ್ಲಿ ಸರ್, ಇವರೇ ವಿಡಿಯೋ ಕಾಲ್ ಮಾಡಿ ಹಿಂಗೆಲ್ಲ ಮಾಡ್ತಾರೆ ಅಂದ್ರೆ ಸರ್ಕಾರಕ್ಕೂ ಮುಜುಗರ, ನಮಗೂ ಮುಜುಗರ ಅಲ್ಲ. ಏನ್ ಇಂಥದಕ್ಕೆ ನಾವು ಹೆಂಗ್ ಸಮರ್ಥನೆ ಮಾಡ್ಕೊಳ್ಳೋಣ ಹೇಳಿ ನೀವೇ? ನಾಗೇಂದ್ರ ಅವರ ವಿಚಾರಕ್ಕೆ ಈಗ ವಿಧಾನಸೌಧ ಮುತ್ತಿಗೆ ಹಾಕೋ ಪ್ರಯತ್ನ ಬಿಜೆಪಿ ಮಾಡ್ತಾರೆ ಸರ್. ಸದನ ನಡಿಬೇಕಾದಾಗೆಲ್ಲಾನು ಸೆಕ್ಷನ್ 144 ಇರ್ತದೆ. ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಬಿಜೆಪಿ ನಾಯಕರಿಗೆ, ದಯವಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೀವು ಬಂದ್ರೆ ಸೆಕ್ಷನ್ 144 ಜಾರಿ ಇದೆ, ನಾವು ಕ್ರಮ ತಗೋಬೇಕಾಗ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನು ಬೇಕಂತ ಇವರಿಗೆ? ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಿನ ಮೀಡಿಯಾನಲ್ಲಿ ಬಂದು ಒಂದು ಹೊಸ ಕತೆಗಳು ಹೇಳ್ಕೊಂಡಿದ್ರೆ. ಈಗ ಒಂದು ವಾರ ಆಗ್ತಾ ಬಂತು ಸರ್, ಒಂದು ಕಾಗದ ಕೊಟ್ಟಿದ್ದಾರ ನಿಮ್ಮ ಮುಂದೆ? ಸದನದಲ್ಲಂತೂ ಇಟ್ಟಿಲ್ಲ. ತಮ್ಮ ಮುಂದೆ ಏನೋ ಕೊಟ್ಟಿದ್ದಾರಾ? ಇದು ಸುಮ್ಮನೆ ಹಿಟ್ ಅಂಡ್ ರನ್ ಆಗೋದು ಬೇಡ. ಈಗ CBI ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಕೊಟ್ರೆ ಮಿಸ್ಟರ್ ನಾಗೇಂದ್ರ ವಿಲ್ ಡೀಲ್ ವಿತ್ ಇಟ್ ಇನ್ ದ ಕೋರ್ಟ್. CBI ಚಾರ್ಜ್ ಶೀಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಗವರ್ನರ್ ಹತ್ರನೂ ಇಲ್ಲ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡ್ಸೋದು? ಏನಾಯ್ತು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಂತ ಇದ್ದೀನಿ, ಚರ್ಚೆ ಮಾಡಿ. ಸದನ ನಡೀತಾ ಇದೆ, ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಈಗ ಮಾಡಿದ್ರೆ ಜನರು ನೋಡ್ತಾ ಇದ್ದಾರೆ. ಹಿಂದೆನೂ ಪಾಠ ಕಲಿಸಿದರೆ, ಮುಂದಿನ ಚುನಾವಣೆನಲ್ಲೂ ಪಾಠ ಕಲಿಸ್ತಾರೆ. ಥ್ಯಾಂಕ್ ಯು.